ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳೆಯ ಮೇಲೆ ನನಗೆ ದುಡ್ಡು ಕೊಡಕ್ ಬರ್ತಿದ್ಯಾ? ತಪ್ಪು ತಿಳ್ಕೊಬೇಡಿ, ಅದು ಇಷ್ಟು ಜನ ಊಟ ಮಾಡಿದ್ವಲ್ಲ, ಪಾಪ ನಿಮಗೂ ಕಷ್ಟ ಇರುತ್ತೆ. ಬಿಲ್ ಅನ್ಕೊಳ್ಳಿ. ಕಡಿಮೆ ಏನಿಲ್ಲ, ಜಾಸ್ತಿ ಇತ್ತು, ಬೇಕಿದ್ರೆ ಎಣಿಸ್ಕಣಿ. ವಾ, ಕಮ್ಮಿ ಇಲ್ವೋ? ಜಾಸ್ತಿ ಆಯ್ತು ಅಂದ್ರೆ ದಣಿ. ಅಬ್ಬಾ ಎಂತ ಉದಾರ ಮನ್ಸು ನಿಮ್ದು. ಹೇ ಪ್ಯಾಟೆ ಮಂದಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಉದಾರ ಮನ್ಸಿರೋದು ನಿಮ್ಗಳಿಗಲ್ಲ, ನಮ್ಮಂತ ರೈತರಿಗೆ. ಬೆಳೆ ಬೆಳೆದಿದ್ಯೋ ಮಳೆ ಬಿದ್ದಿದ್ಯೋ ಇದ್ಯಾವುದನ್ನು ಲೆಕ್ಕಕ್ಕಿಟ್ಕೊಳ್ದೆ ಎಷ್ಟೇ ನಷ್ಟ ಆದ್ರೂ ಭೂಮಿ ತಾಯಿ ಹೆಸರು ಹೇಳ್ಕೊಂಡು ಮತ್ತೆ ಮತ್ತೆ ಕಷ್ಟಪಟ್ಟು ಬೆಳೆ ಬೆಳೀತಾರಲ್ಲ, ಅಂತ ರೈತರುಗಳು ಉದಾರಿಗಳು. ನೀವುಗಳಲ್ಲ. ನೀವು ಹೇಳೋದೆಲ್ಲ ಸರಿಯಾಗಿದೆ ಸ್ವಾಮಿ, ಆದರೆ ಯಾಕೆ ಹೇಳ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಒಬ್ಬ ರೈತನಿಗೆ ದುಡ್ಡು ಕೊಡೋಷ್ಟು ದೊಡ್ಡವರ ನೀವೆಲ್ಲ? ಎಷ್ಟು ಕೋಟಿಗೆ ಬಾಳ್ತೀರಾ? 1-2 ಕೋಟಿ, 5 ಕೋಟಿ, 10 ಕೋಟಿ, 100? ಆದ್ರೆ ರೈತ ಜಗತ್ತಲ್ಲಿರೋ 800 ಕೋಟಿ ಜನಕ್ಕೆ ಅನ್ನ ಕೊಟ್ಟು ಸಾಕ್ತಾ ಇದ್ದಾನೆ. ಇವಾಗ ಹೇಳು, ರೈತನಿಗೆ ಸಾಲ ಕೊಡೋಷ್ಟು ಬೆಳೆದು ಬಿಟ್ಟಿದ್ದೀರಾ ನೀವೆಲ್ಲ? ಕೋಪ ಮಾಡ್ಕೋಬೇಡಪ್ಪ, ನನ್ನ ಮಗ ಏನೋ ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಪ್ರೀತಿಯಿಂದ? ಸ್ವಾಮಿ, ನೀವು ಪ್ರೀತಿಯಿಂದ ಕೊಡೋದಾದ್ರೆ ದುಡ್ಡು ಕೊಡಬೇಡಿ, ಮತ್ತೆ ಅಕ್ಕಿ ಕೊಡಿ. ನೀವೆಲ್ಲ ಸೇರಿ ಊಟ ಮಾಡಿದ್ದು ಸುಮಾರು 1.5 kg ಅಕ್ಕಿ ಆಗಿದೆ, ಅದನ್ನು ತಂದು ಕೊಡಿ. ಅಷ್ಟೇನಾ? ನಿಮ್ಮೂರಲ್ಲಿ ಅಂಗಡಿ ಎಲ್ಲಿದೆ ಅಂತ ಹೇಳಿ, ಬೆಳಗ್ಗೆ ತೆಗೆದು ಕೂಡಲೇ ತಂದು ಕೊಟ್ಬಿಟ್ಟು ಹೋಗ್ತೀವಿ. ನೀವು ಅಂಗಡಿಯಿಂದ ತಂದು ಕೊಡೋದು ಬೇಡ, ಮತ್ತೆ ನೀವೇ ಬೆಳೆದು ಕೊಡಬೇಕು. ಅಲ್ಲ ಸ್ವಾಮಿ, ತಮಾಷೆ ಮಾಡ್ತಾ ಇದ್ದೀರಾ? 1.5 kg ಅಕ್ಕಿನ ನಾವು ಬೆಳೆಯೋಕ್ಕಾಗತ್ತಾ? ಅದು ಅಲ್ಲದೆ ನಾವು ಹಬ್ಬಕ್ಕೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ. ಬೆಳಿಬೇಕು ಅಂದ್ರೆ ಬೆಳೆಯೋವರೆಗೂ ಕಾಯ್ಬೇಕು ಅಂತೇನಿಲ್ಲ, ಅದಕ್ಕೆ ಅಡಿಪಾಯ ಹಾಕಿ ಹೋದ್ರೆ ಸಾಕು. ಅಲ್ಲಿವರೆಗೂ ನೀವು ಯಾರು ಕದ್ಲಂಗಿಲ್ಲ, ಕದ್ಲಕ್ಕೂ ಬಿಡಲ್ಲ. ಅಲ್ಲಪ್ಪ, ಹೀಗೆ ಇದ್ದಕ್ಕಿದ್ದಾಗ ಹೇಳ್ಬಿಟ್ರೆ ಹಾಗೆ? ಇದ್ದಕ್ಕಿದ್ದಂಗೆ ಹೇಳ್ತಿಲ್ಲ ಸ್ವಾಮಿ, ನೀವು ದುಡ್ಡು ಕೊಡಕ್ ಬಂದಿದ್ದಕ್ಕೆ ಹೇಳ್ತಿರೋದು. ಬೆಳಿಗ್ಗೆವರೆಗೂ ನೆಮ್ಮದಿಯಾಗಿ ಮನೆ ಕಳಿ, ಅಸ್ಲಿ ಕೆಲಸ ನಾಳೆ ಶುರು ಆಯ್ತದೆ. ಸ್ವಾಮಿ, ಅಯ್ಯ ಅಯ್ಯ, ಅಸಲಿ ಕೆಲಸನ ಏನ್ ಭಗವಂತ ಇದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.